ಜೈಲಿನಲ್ಲಿ ಪುಸ್ತಕಗಳ ಮೊರೆ ಹೋಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಜೈಲು ಗ್ರಂಥಾಲಯದಿಂದ ಪುಸ್ತಕವನ್ನ ಪಡೆದಿದ್ದಾರೆ ದರ್ಶನ್. ನಿನ್ನೆ ಮನವಿ ಮಾಡಿ ಪುಸ್ತಕವನ್ನ ಪಡೆದಿದ್ದಾರೆ. ಇನ್ನು ಜೈಲು ಮೆನುವಿನಂತೆ ಉಪ್ಪಿಟ್ಟನ್ನ ಸೇವಿಸಿದ್ದಾರೆ ಕಾಟೇರ. ಸಹ ಕೈದಿಗಳ ಜೊತೆ ಪವಿತ್ರ ಗೌಡ ಕೂಡ ಕಾಲ ಕಳೀತಾ ಇದ್ದಾರೆ. ಇನ್ನೆರಡು ದಿನದಲ್ಲಿ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಜೈಲಿನಲ್ಲಿ ಪುಸ್ತಕಗಳ ಮೊರೆ ಹೋಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಜೈಲು ಗ್ರಂಥಾಲಯದಿಂದ ಪುಸ್ತಕವನ್ನ ಪಡೆದಿದ್ದಾರೆ. ನಿನ್ನೆ ಒಂದು ರಿಕ್ವೆಸ್ಟ್ ಅನ್ನ ಮಾಡಲಾಗಿತ್ತು, ಪುಸ್ತಕ ಬೇಕು ಅಂತ. ಹೀಗಾಗಿ ಅವರಿಗೆ ಪುಸ್ತಕವನ್ನ ನೀಡಲಾಗಿದೆ. ಜೈಲು ಮೆನುವಿನಂತೆ ಉಪ್ಪಿಟ್ಟನ್ನ ಸೇವಿಸಿದ್ದಾರೆ ಕಾಟೇರ. ಜೊತೆಗೆ ಈಗ ಇದು ದರ್ಶನ್ ಕತೆ ಆದ್ರೆ, ಇನ್ನೊಂದು ಕಡೆ ಪವಿತ್ರ ಗೌಡ ಸಹ ಕೈದಿಗಳ ಜೊತೆ ಕಾಲವನ್ನ ಕಳೀತಾ ಇದ್ದಾರೆ. ಇನ್ನೆರಡು ದಿನದಲ್ಲಿ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಮಾಡುವ ಬಗ್ಗೆ ಇನ್ನೆರಡು ದಿನಗಳಲ್ಲಿ ಜೈಲು ಅಧಿಕಾರಿಗಳು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ ಸಂಬಂಧ ಜೈಲು ಅಧಿಕಾರಿಗಳಿಂದ ಕೇಸ್ ಫೈಲ್ ತರಿಸಿಕೊಂಡಿದ್ದಾರೆ. ಹಾಗಾಗಿ ಇನ್ನೆರಡು ದಿನದಲ್ಲಿ ಆರೋಪಿ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಜೈಲಿನಲ್ಲಿ ಪುಸ್ತಕಗಳ ಮೊರೆ ಹೋಗಿದ್ದಾರೆ ದರ್ಶನ್. ಜೈಲು ಗ್ರಂಥಾಲಯದಿಂದ ಪುಸ್ತಕವನ್ನ ಪಡೆದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಮೂರ್ತಿ, ಇನ್ನು ಜೈಲಿನಲ್ಲಿ ದಿನವನ್ನ ಕಳೀತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅವರ ದಿನಚರಿ ಹೇಗಿದೆ, ಜೊತೆಗೆ ಹೇಗೆ ಟೈಮ್ ಪಾಸ್ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಪವಿತ್ರ ಗೌಡ ಹೇಗೆ ಕಾಲವನ್ನ ಕಳೀತಿದ್ದಾರೆ ಅಂತ? ಖಂಡಿತ ಸಿಂಚನ, ಏನು ದರ್ಶನ್ ಅವರು ಒಂದು ಬೇಲ್ ಕ್ಯಾನ್ಸಲ್ ಆದ ಹಿನ್ನೆಲೆಯಲ್ಲಿ ಜೈಲ್ ಸೇರಿ ಈಗಾಗಲೇ 3 ದಿನಗಳು ಕಳೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆತನಿಗೆ ಇರ್ತಕ್ಕಂತಹ ಒಂದು ಕೊಠಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಆತನಿರುವ ಕೊಠಡಿಗೆ ಯಾರೂ ಕೂಡ ಹೋಗೋಂಗಿಲ್ಲ. ಮತ್ತೆ ಆತನಿಗೆ ಊಟ ಸಪ್ಲೈ ಮಾಡುವಂತ ಸಿಬ್ಬಂದಿಗಳು ಕೂಡ ಆತನ ಜೊತೆ ಮಾತಾಡೋಂಗಿಲ್ಲ. ಹಾಗಾಗಿ ಆತನ ಕೊಠಡಿ ಬಳಿಯೇ ಒಂದು ಪೊಲೀಸನ್ನ, ಒಂದು ಸಿಬ್ಬಂದಿಯನ್ನ ಆಯೋಜನೆ ಮಾಡಿರುವಂತಹ ಜೈಲು ಅಧಿಕಾರಿಗಳು ಆತನ ಬಳಿ ಯಾರೂ ಕೂಡ ಮಾತಾಡಬಾರ್ದು ಅನ್ನೋ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರೋದ್ರಿಂದ ಆತ ಊಟ ಮತ್ತು ತಿಂಡಿ ಸೇವಿಸಿದ ನಂತರ ಒಬ್ಬೊಂಟಿಯಾಗಿ ಒಂದು ಆ ಕೋಣೆಯಲ್ಲಿ ಕೂರ್ಬೇಕಾಗುತ್ತೆ. ಆ ಕೋಣೆಯಲ್ಲಿ ಟಿವಿ ಅಥವಾ ಮನೋರಂಜನೆ ಸಂಬಂಧಪಟ್ಟಂತೆ ಇವು ಕೂಡ ಇಲ್ಲದಿರೋ ಕಾರಣ ನಿನ್ನೆ ಆತ ಜೈಲಾಧಿಕಾರಿಗಳ ಬಳಿ ಒಂದು ಪುಸ್ತಕದ ಮೊರೆ ಹೋಗಿರ್ತಕ್ಕಂಥದ್ದು. ಅಂದ್ರೆ ಒಬ್ಬೊಂಟಿಯಾಗಿ ಕೂರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪುಸ್ತಕಗಳನ್ನ ಓದಿದ್ರೆ ಒಂದಷ್ಟು ಮೈಂಡ್ ಫ್ರೀ ಆಗುತ್ತೆ ಅಂತ ಹೇಳಿ ಕೂಡ ಜೈಲಾಧಿಕಾರಿಗಳ ಬಳಿ ಆ ಪುಸ್ತಕಗಳನ್ನ ಕೇಳಿರ್ತಕ್ಕಂಥದ್ದು. ಹೀಗಾಗಿ ಆತ ಒಂದು ಇವತ್ತು ಬೆಳಿಗ್ಗೆನೂ ಕೂಡ ಜೈಲು ಸಿಬ್ಬಂದಿ ಕೊಟ್ಟಂತ ಉಪ್ಪಿಟ್ಟನ್ನು ಕೂಡ ಸೇವಿಸಿ ಮತ್ತೆ ಪುಸ್ತಕಗಳ ಮೊರೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಈತ ಮಹಿಳಾ ಬ್ಯಾರಕ್ ನಲ್ಲಿ ಇರ್ತಕ್ಕಂಥ ಪವಿತ್ರ ಗೌಡರು ಕೂಡ ದಿನ ಕಳೆದಂತೆ ಅಲ್ಲಿನ ಸಹಬಂದಿಗಳ ಜೊತೆ ಮಾತಾಡ್ಲಿಕ್ಕೆ, ಅಂದ್ರೆ ಆಕೆಗೂ ಕೂಡ ಒಂದು ದಿನ 24 ಗಂಟೆ ಕಳಿಬೇಕಂತಂದ್ರೆ ಎಂತವ್ರಿಗೂ ಕೂಡ ಬೇಸರ ಆಗುತ್ತೆ. ಒಂದು ಟಿವಿ ಮತ್ತೊಂದು ಏನು ಇಲ್ಲ ಅಂತಂದ್ರೂ ಕೂಡ. ಹಾಗಾಗಿ ಅಲ್ಲೇ ಇರತಕ್ಕಂತಹ ಸಹಬಂದಿಗಳ ಜೊತೆ ಆಕೆಯೂ ಕೂಡ ಮಾತುಕತೆಗೆ ಜಾರಿ ಇರ್ತಕ್ಕಂಥದ್ದು. ಹಾಗಾಗಿ ಮಾತುಕತೆ ಮಾಡ್ತಾ ಇದ್ರೆ ಒಂದಷ್ಟು ಮನಸ್ಸು ಹಗುರ ಆಗುತ್ತೆ, ಮತ್ತೆ ದಿನ ಕಳೆಯೋದು ಗೊತ್ತಾಗೋದಿಲ್ಲ ಅಂತ ಹೇಳಿ ಕೂಡ. ಹಾಗಾಗಿ ಇಬ್ಬರೂ ಕೂಡ ಒಂದು ರೀತಿಯ ದರ್ಶನ ಪುಸ್ತಕದ ಮೊರೆ ಹೋಗಿದ್ರೆ, ಪವಿತ್ರ ಗೌಡರವರು ಕೂಡ ಒಂದು ಸಹಬಂದಿಗಳ ಜೊತೆ ಮಾತುಕತೆಗೆ ಇಳಿದಿರ್ತಕ್ಕಂಥದ್ದು. ಮತ್ತೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ನಂತೆ ಕೂಡ ಎಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ರು ಕೂಡ ಇವತ್ತು ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ತಯಾರಿಗಳು ಕೂಡ ಜೈಲಧಿಕಾರಿಗಳು ಕೂಡ ಕೈಗೊಂಡಿರ್ತಕ್ಕಂಥದ್ದು. SPP ಅವರು ಜೈಲಿನ ಅಧಿಕಾರಿಗಳ ಬಳಿ ದರ್ಶನ್ ಅವರ ಫೈಲ್ ಅನ್ನು ಕೂಡ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕೋರ್ಟ್ ನ ಮೊರೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ಕೋರ್ಟ್ ನ ಮೊರೆ ಹೋದ ನಂತರ ಯಾವ ರೀತಿ ಪರ್ಮಿಷನ್ ಪಡೆದುಕೊಂಡು ಅವ್ರನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರ ಅನ್ನೋದು ಕೂಡ ಒಂದು ರೀತಿ ಕಾದ್ ನೋಡ್ಬೇಕಾಗಿದೆ ಸಿಂಚನಾ. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ದರ್ಶನ್ ಸೆಲ್ ಸುತ್ತ ಜೈಲು ಸಿಬ್ಬಂದಿ ಸರ್ಪಗಾವಲನ್ನ ಕೂಡ ಹಾಕಿದ್ದಾರೆ. ಇವರ ದಿನಚರಿ ಹೇಗಿದೆ ಅಂದ್ರೆ, ಮಾಮೂಲಿಯಾಗಿ ಜೈಲಿನ ಮೆನುವಿನಂತೆ ಉಪ್ಪಿಟ್ಟನ್ನ ತಿನ್ಬೇಕು, ತದನಂತರದಲ್ಲಿ ನಿನ್ನೆ ಮೊನ್ನೆ ಎಲ್ಲ ಪೇಪರ್ ಕೂಡ ಓದಿದ್ದಾರೆ. ಸೊ ಹೀಗೆ ಈಗ ಕಾಲವನ್ನ ಕಳೆಯೋದಕ್ಕೆ ಲೈಬ್ರರಿಯಿಂದ ಬುಕ್ ಅನ್ನ ಕೂಡ ತರಿಸ್ಕೊಂಡಿದ್ದಾರೆ.